ಹಲೋ ನಮಸ್ಕಾರ. ಈ ಒಂದು ಸೆಷನಲ್ಲಿ ನಾವು ಫಿಸಿಕ್ಸ್ ಪಾರ್ಟ್ ಏನಿದೆಯೋ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಿಸಿಕ್ಸ್ ಪಾರ್ಟಲ್ಲಿ ಏನೇನು ಕಾನ್ಸೆಪ್ಟ್ ಇದೆಯೋ, ನಿಮಗೆ ಸಿಲೆಬಸಲ್ಲಿ ನೋಟಿಫಿಕೇಷನಲ್ಲಿ ಏನೇನು ಕೊಟ್ಟಿದ್ದಾರೋ ಕಾನ್ಸೆಪ್ಟು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ನಿಮ್ಗೆ ಗೊತ್ತಿರಬೇಕು, ಇದು ವೆಯ್ಟೇಜ್ ಎಷ್ಟು 20%, ಅಂದರೆ 100ಕ್ಕೆ 20 ಕ್ವಶನ್ನು ನಿಮಗೆ ಫಿಸಿಕ್ಸ್ ಪಾರ್ಟಿಂದನೇ ಬರುತ್ತೆ. ಈ ಒಂದು ಸೆಷನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಫಸ್ಟ್ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಕಾನ್ಸೆಪ್ಟ್, ಓಕೆ, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು. ಸೆಕೆಂಡ್ನೇದು ಏನಂದರೆ, ನಿಮಗೆ ಏನೇನು ಫ್ಯಾಕ್ಟ್ ಇಂಪಾರ್ಟೆಂಟ್ ಆಗುತ್ತೋ ಎಕ್ಸಾಮ್ಗೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಇಷ್ಟು ಕಾನ್ಸೆಪ್ಟು ನಾನೇ ಈ ಕ್ಲಾಸಲ್ಲಿ ನಿಮ್ಮ ಫಿಸಿಕ್ಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಚಾಪ್ಟರ್ ಬಂದು ನಿಮಗೆ ಮ್ಯಾಗ್ನೆಟಿಸಮ್ಮು. ಈ ಮ್ಯಾಗ್ನೆಟಿಸಮ್ಮು ಏನು, ಓಕೆ, ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ಮ್ಯಾಗ್ನೆಟ್ ನೋಡಿರ್ತೀರ, ಈ ರೌಂಡ್ ಕಲರ್ ಸ್ಪೀಕರಲ್ಲಿ ನೋಡಿರ್ತೀರ. ಓಕೆ, ತಿರ್ಗಾ ಬಾರ್ ಮ್ಯಾಗ್ನೆಟ್ ನೋಡಿರ್ತೀರ. ತಿರ್ಗಾ ನಿಮಗೆ ನ್ಯಾವಿಗೇಷನ್ ಅಂದರೆ ನಾರ್ತ್ ಸೌತು, ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅಂದರೆ ಒಂದು ಕಾಯಿಲು, ಅದರಲ್ಲಿ ಏನಂದರೆ ನಾರ್ತು ಸೌತು, ಓಕೆ, ಈಸ್ಟ್ ವೆಸ್ಟ್ ಅಂತ ಇರುತ್ತೆ, ಇಲ್ಲೊಂದು ನೀಡಲ್ ಇರುತ್ತೆ. ಇದರಲ್ಲೂ ಅಷ್ಟೇ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ. ಏನಕ್ಕೆ ಇದರಲ್ಲಿ ಮ್ಯಾಗ್ನೆಟ್ ಯೂಸ್ ಮಾಡ್ತಾರೆ ಅಂತ ಅಂದರೆ ಇವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಬೇಸಿಕ್ಕು ಮ್ಯಾಗ್ನೆಟಿಸಮ್ಮು ಏನಂದರೆ ಪ್ರಾಪರ್ಟಿ ಡಿಸ್ಪ್ಲೇಡ್ ಬೈ ಮ್ಯಾಗ್ನೆಟ್ ಅಂದರೆ ಏನು ಮ್ಯಾಗ್ನೆಟಿಸಮಲ್ಲಿ ಏನೇನು ಪ್ರಾಪರ್ಟಿ ಡಿಸ್ಪ್ಲೇ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪ್ರೊಡ್ಯೂಸ್ಡ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ಸು ಏನಕ್ಕೆ ಈ ಒಂದು ಪ್ರಾಪರ್ಟಿ ಮ್ಯಾಗ್ನೆಟಿಸಮ್ಮು ಏನು, ಫಸ್ಟು ಮ್ಯಾಗ್ನೆಟಿಸಮ್ ಪ್ರಾಪರ್ಟಿನೇ ಅರ್ಥ ಮಾಡ್ಕೊಳ್ಳೋಣ. ಏನು ಪ್ರಾಪರ್ಟಿ ಅಂದರೆ ಅಟ್ರಾಕ್ಟ್ ಮಾಡೋದು. ಏನು ಒಂದು ಮ್ಯಾಗ್ನೆಟಿಕ್ ಇರ್ತಾರೆ, ಇನ್ನೊಂದು ಮ್ಯಾಗ್ನೆಟ್ ಬಂದರೆ ಏನಂದರೆ ಅಟ್ರಾಕ್ಟ್ ಆಗುತ್ತಲ್ಲ, ಅದೇ ಅಟ್ರಾಕ್ಟ್ ಮಾಡುತ್ತೆ. ಸೇಮ್ ಪೋಲ್ ಆದರೆ ಏನಂದರೆ ರಿಪೆಲ್ ಆಗುತ್ತೆ. ಓಕೆ, ಈ ಕಾನ್ಸೆಪ್ಟ್ ಗೊತ್ತಲ್ಲ, ಸೇಮ್ ಇದೇ ಮಾಡೋದು, ಏನು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡೋದು, ರಿಪೆಲ್ ಮಾಡೋದು. ಓಕೆ, ತಿರ್ಗಿ ಅದ್ರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಯಾವ ಥರ ಇದು ಪ್ರೊಡ್ಯೂಸ್ಡ್ ಬೈ ಮೂಮೆಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಐತಲ್ಲ, ಯಾವ ಥರ ಅಂತ ಅಂದರೆ ನೋಡಿ, ನಿಮಗೆ ನಾರ್ಮಲ್ ಆಬ್ಜೆಕ್ಟು ನ್ಯೂಟ್ರಲ್ಲು, ಓಕೆ, ಏನು ಮ್ಯಾಗ್ನೆಟಿಸಮ್ ಇಲ್ಲ, ಅದು ಯಾವ ಥರ ಅಲೈನ್ ಆಗಿರುತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್, ನೋಡಿ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಈ ಥರ ಎಲ್ಲ ಇರುತ್ತೆ. ಇದೇನಾಗುತ್ತೆ ಅಂತ ಅಂದರೆ ನಿಮಗೆಲ್ಲ ಈ ಒಂದು ಕಂಟೆಕ್ಸ್ಟಲ್ಲಿ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಇದು ಯಾವುದೇ ಥರ ಆ ಪ್ರಾಪರ್ಟಿನ ಈ ಥರ ನೋಡಿ ಯಾವ ಥರ ಅಂದರೆ, ಇವಾಗ ಅಲೈನ್ ಆದರೆ ಒಂದು ಕಡೆ, ಇದು ಕಡೆ ನೆಗೆಟಿವ್ ಐತೆ, ಇದು ಕಡೆ ಪಾಸಿಟಿವ್ ಐತೆ, ಇದು ಕಡೆ ಯಾವ್ದಾನ ನೆಗೆಟಿವ್ದು ಚಾರ್ಜ್ಡ್ ಏನನ್ನ ಬಂತು ಅಂದರೆ ಇದನ್ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಇಲ್ಲಿ ಪಾಸಿಟಿವ್ದು ಯಾವ್ದಾನ ಚಾರ್ಜ್ ಬಂತು ಅಂದರೆ ಇದು ಅಟ್ರಾಕ್ಟ್ ಮಾಡ್ಕೊಳುತ್ತಲ್ಲ. ಈ ಥರ ಏನಿಲ್ಲ ಇಲ್ಲಿ, ಏನಂದರೆ ಆ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಕೇ ಡೆವಲಪ್ ಆಗಲ್ಲ, ಎಲ್ಲ ಒಂದಕ್ಕೊಂದು ನಲಿಫೈ ಆಗಿ ನಿಮಗೆ ಯಾಕೆ ಎಲೆಕ್ಟ್ರಿಕ್ ಚಾರ್ಜಸ್ ಅದೇನು ಡೆವಲಪ್ ಆಗುತ್ತೋ ಆ ಥರ ಡೆವಲಪ್ ಆಗಲಿಲ್ಲ ಅಂದರೆ ನಿಮಗೆ ಆ ಒಂದು ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಎಕ್ಸಿಬಿಟೇ ಆಗಲ್ಲ. ಅದಕ್ಕೋಸ್ಕರ ಏನಂದರೆ ನಿಮಗೆ ಮ್ಯಾಗ್ನೆಟಲ್ಲಿ ಯಾವ ಥರ ಇರುತ್ತೆ ಅಂದರೆ, ನಿಮಗೆ ಈ ಥರ ಒಂದು ಸೈಡ್ ಫುಲ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಒಂದು ಸೈಡ್ ಫುಲ್ ನೆಗೆಟಿವ್ ಚಾರ್ಜು, ಒಂದು ಸೈಡ್ ಫುಲ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಲೈನ್ಸ್ ಕೂಡ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಈ ಕ್ಲಾಸಲ್ಲೇ. ಈ ಮ್ಯಾಗ್ನೆಟಿಕ್ ಲೈನ್ಸ್ ಕೂಡ ಹಿಂಗೆ ಏನಂದರೆ ಈ ಥರ ಬರುತ್ತೆ. ಓಕೆ, ಇದು ಅರ್ಥ ಆಯ್ತಲ್ಲ. ಒಂದು ನಾರ್ಮಲ್ಗೆ ಅಂದರೆ ಸಬ್ಸ್ಟೆನ್ಸು ಈ ಥರ ಪಾಸಿಟಿವ್ ನೆಗೆಟಿವ್ ಎಲ್ಲ ಒಂದೇ ಕಡೆ ಇದ್ದರೆ ಅದು ನ್ಯೂಟ್ರಲ್ ಆಗಿರುತ್ತೆ, ಅದು ಯಾವುದೇ ಥರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರಲ್ಲ. ಬಟ್ ಇವಾಗ ನೆಗೆಟಿವ್ ಪಾಸಿಟಿವ್ ಈ ಥರ ಒಂದು ಸೈಡ್ ಅಲೈನ್ ಆದರೆ ಒಂದು ಸೈಡ್ ಫುಲ್ ನೆಗೆಟಿವ್ ಇರುತ್ತೆ, ಒಂದು ಸೈಡ್ ಫುಲ್ ಪಾಸಿಟಿವ್ ಇರುತ್ತೆ, ಒಂದು ಸೈಡ್ ನಾರ್ತ್ ಅಂತ ಅಂತಾರೆ, ಒಂದು ಸೈಡ್ ಸೌತ್ ಅಂತ ಹೇಳ್ತಾರೆ. ಓಕೆ, ಈ ಥರ ಒಂದು ಮ್ಯಾಗ್ನೆಟ್ ಏನಂದರೆ ಜನ್ರೇಟ್ ಆಗುತ್ತೆ, ಸೃಷ್ಟಿ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಂತ ಅಂದರೆ ಅಟ್ರಾಕ್ಷನ್ ಆಫ್ ಆಬ್ಜೆಕ್ಟ್ ದಟ್ ಕಂಟೈನ್, ಏನಂದರೆ ಐರನ್ ಕಂಟೆಂಟ್ ಏನು ಇದ್ರೆ ಆ ಆಬ್ಜೆಕ್ಟ್ನ ಏನು ಮಾಡ್ಕೊಳುತ್ತೆ ಈ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಒಂದು ನೀಡಲ್ ಇರ್ಬೋದು, ಇಲ್ಲಾಂದರೆ ಒಂದು ಏನೋ ನಟ್ ಇರ್ಬೋದು. ಓಕೆ, ಈ ಥರದನ್ನೆಲ್ಲ ಯಾವುದಾದ್ರು ಐರನ್ ಕಂಟೆಂಟ್ ಇರುತ್ತೋ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಪಾಯಿಂಟ್ ಅಂದರೆ ನಿಮ್ಗೆ ಹೇಳಿದೆ ಏನಂದರೆ ನ್ಯಾವಿಗೇಷನ್ ಡಿವೈಸಲ್ಲಿ ನೀವು ಕ್ಯಾಂಪಸ್ ನೋಡಿರ್ತೀರಲ್ಲ, ಕಾಂಪಸ್ಸು, ಓಕೆ, ಡೈರೆಕ್ಷನ್ ಕಾಂಪಸ್ಸು, ನಾರ್ತು ಸೌತು ಈಸ್ಟು ವೆಸ್ಟು, ಇದು ಏನು ಪ್ರಾಪರ್ಟಿ ಅಂದರೆ ಮ್ಯಾಗ್ನೆಟ್ದು ಯಾವಾಗೂ ನಾರ್ತ್ ಸೌತ್ ಡೈರೆಕ್ಷನ್ನು, ಈ ಡೈರೆಕ್ಷನಲ್ಲಿ ಏನಂದರೆ ಯಾವಾಗೂ ಇದು ಸ್ಟೇಬಲ್ ಆಗಿ ನಿಂತಿರೋ, ಅಂದರೆ ನೀವು ಫ್ರೀಯಾಗಿ ಒಂದು ಬಾರ್ ಮ್ಯಾಗ್ನೆಟ್ನ ಹಿಂಗೊಂದು ಈ ಡೈರೆಕ್ಷನ್ ಇರೋದು ನಾರ್ತ್ ಸೌತ್ ಬಾರ್ ಮ್ಯಾಗ್ನೆಟ್ನ ನೀವೇನ ಈ ಥರ ನೇತಾಕ್ತಾರೆ, ಫ್ರೀ ಸಸ್ಪೆಂಡ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ನಿಮಗೆ ನಾರ್ತ್ ಸೌತ್ ಡೈರೆಕ್ಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಒಂದು ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ನಿಮಗೆ ನ್ಯಾವಿಗೇಷನು ಈ ಕ್ಯಾಂಪಸ್ಗಳ್ನ ಎಲ್ಲ ಜನ್ರೇಟ್ ಮಾಡೋದು. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಲ್ಲಿ ಈ ಕ್ಯಾಂಪಸ್ನ ನಾರ್ತ್ ಸೌತ್ ಕ್ಯಾಂಪಸ್ ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ರೆ ಜನರಲಿ ಫ್ರೀಯಾಗಿ ನೀವು ಈ ಥರ ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ,
ನಾರ್ತ್ ಸೌತ್ ಡೈರೆಕ್ಷನ್ಗೆ ಅಲೈನ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತಿರ್ಗಾ ಅದಾದಮೇಲೆ ನೆಕ್ಸ್ಟ್ ಪ್ರಾಪರ್ಟಿ, ಏನೇನು ಪ್ರಾಪರ್ಟಿ, ಒಂದು ಅಟ್ರಾಕ್ಟಿವ್ ಪ್ರಾಪರ್ಟಿ. ಈಗ ಹೇಳಿದೆ ನೋಡಿ, ಐರನ್ನ, ಕೋಬಾಲ್ಟ್ನ, ನಿಕ್ಕಲ್ನ, ಅಲೈನ, ಈ ಥರ ಎಲ್ಲ ಗ್ಯಾಜೆಟ್ಸ್ನ ಏನಂದರೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಲ್ಲ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಪ್ಲಾಸ್ಟಿಕ್ನ ಅಟ್ರಾಕ್ಟ್ ಮಾಡುತ್ತಾ? ಇಲ್ಲ, ಯಾಕಂದರೆ ಅಲ್ಲಿ ಯಾವುದೇ ಥರ ಚಾರ್ಜಸ್ ಇರಲ್ಲ ಎಲ್ಲ. ಓಕೆ, ತಿರ್ಗಾ ಪೇಪರ್ ಕೂಡ ಅಟ್ರಾಕ್ಟ್ ಮಾಡ್ಕೊಳ್ಳಲ್ಲ. ಓಕೆ, ದೆನ್ ನೆಕ್ಸ್ಟ್ ಡೈರೆಕ್ಟಿವ್ ಪ್ರಾಪರ್ಟಿ ಏನಂದರೆ ಫ್ರೀಲಿ ಸಸ್ಪೆಂಡೆಡ್. ಹೇಳಿದೆ, ಒಂದು ಬಾರ್ ಮ್ಯಾಗ್ನೆಟ್ ತೊಗೊಂಡು ನೀವು ಫ್ರೀಯಾಗಿ ಏನನ್ನ ಸಸ್ಪೆಂಡ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ತಿರುಗಿ ಆ ಕಡೆ ಬರುತ್ತೆ, ನಿಮಗೆ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಈ ಒಂದು ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನ್ಯಾವಿಗೇಷನ್ ಟೂಲಲ್ಲಿ, ಅಂದರೆ ಡೈರೆಕ್ಷನ್ ಕ್ಯಾಂಪಸಲ್ಲಿ. ಏನಕ್ಕೆ ಅಂದರೆ ನಿಮಗೆ ಸಮುದ್ರದಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ಸಮುದ್ರದಲ್ಲಿ ಏನಾಗುತ್ತೆ, ನೀವು ಒಂದು ಬೋಟಲ್ಲಿ ಇದ್ದೀರಾ, ನಿಮಗೆ ಎಲ್ಲ ಡೈರೆಕ್ಷನಲ್ಲೂ ಏನಿರುತ್ತೆ, ವಾಟರ್ ಇರುತ್ತೆ. ನೀವು ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ. ಓಕೆ, ಮಿಡಲ್ ಆಫ್ ದ ಓಷನಲ್ಲಿ. ಅವಾಗ ಏನಂದರೆ ಈ ಒಂದು ಕ್ಯಾಂಪಸ್ ಇಟ್ಕೊಂಡ್ರೆ ಯಾವಾಗೂ ನಾರ್ತ್ ಸೌತ್ ತೋರಿಸೋದ್ರಿಂದ ನೀವು ಅಟ್ಲೀಸ್ಟ್ ನಾರ್ತ್, ಓಕೆ ಈ ಕಡೆ ಈ ಡೈರೆಕ್ಷನ್ ಹೋದರೆ ನಾರ್ತ್ ಸಿಗುತ್ತೆ, ನಾವು ಈ ಡೈರೆಕ್ಷನ್ ಈಸ್ಟ್ಗೆ ಹೋಗಬೇಕು, ವೆಸ್ಟ್ಗೆ ಹೋಗಬೇಕು, ಈ ಥರ ಎಲ್ಲ ಅನಾಲಿಸಿಸ್ ಮಾಡಿಕೊಂಡು ನೀವು ನ್ಯಾವಿಗೇಟ್ ಆಗ್ಬೋದು ಅಂತ. ಓಕೆ, ದೆನ್ ನೆಕ್ಸ್ಟ್ ಇನ್ನೇನು ಟೈಪ್ಸ್ ಆಫ್ ಮ್ಯಾಗ್ನೆಟ್ ಇದೆ. ಯಾವ ಥರ ಮ್ಯಾಗ್ನೆಟು? ಒಂದು ನ್ಯಾಚುರಲ್ ಮ್ಯಾಗ್ನೆಟು, ಇನ್ನೊಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟು. ನ್ಯಾಚುರಲ್ ಮ್ಯಾಗ್ನೆಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಜನರಲಿ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಯಾವ್ಯಾವ ಇರ್ತವೆ ಅಂದರೆ ನಿಮಗೆ ಆಕ್ಸೈಡ್ಸ್ ಆಫ್ ಐರನ್ ನೋಡಿ ಇಲ್ಲೇ ಐತೆ, ಮ್ಯಾಗ್ನೆಟೈಟ್ ಇರೋದು, ತಿರ್ಗಾ ಪೈರೋಟೈಟು, ತಿರ್ಗಾ ಫೆರೈಟು, ಕೊಲಂಬೈಟು, ಓಕೆ, ತಿರ್ಗಾ ಅಯೋಡೋಸ್ಟೋನು, ಅಂದರೆ ಈ ಮ್ಯಾಗ್ನೆಟೈಟ್ನ ಅಯೋಡೋಸ್ಟೋನ್ ಅಂತಲೂ ಕರೀತಾರೆ. ಈ ಒಂದು ಆಕ್ಸೈಡ್ಸ್ ಆಫ್ ಐರನ್ ಏನು ಅಂದರೆ ಜನರಲಿ ಅಂದರೆ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ನ್ಯಾಚುರಲ್ ಮ್ಯಾಗ್ನೆಟ್ ಆಗಿ ಸಿಗುತ್ತೆ ನಮಗೆ ಅಂತ. ಓಕೆ, ದೆನ್ ಅದಾದಮೇಲೆ ನೆಕ್ಸ್ಟ್ ಇದು ಹೆಂಗೆ ಅಂದರೆ ಇರ್ರೆಗ್ಯುಲರ್ ಶೇಪಲ್ಲಿ ಇರುತ್ತೆ. ಅಂದರೆ ಇರ್ರೆಗ್ಯುಲರ್ ಶೇಪ್ ಹೆಂಗಂದ್ರೆ ಅಮೀಬಾ ಥರ. ಓಕೆ, ಅಮೀಬಾ ಥರ ಅಂತ ಅಂದರೆ ನಿಮಗೆ ಈ ಒಳಗೆ ಅಲೈನ್ ಆಗಿರುತ್ತೆ ಅನ್ನಲ್ಲ. ನಿಮಗೆ ಜನರಲಿ ಏನಂದರೆ ಪಾಸಿಟಿವ್ ಒಂದು ಕಡೆ ಅಲೈನ್ ಆಗಿರುತ್ತೆ, ನೆಗೆಟಿವ್ ಒಂದು ಕಡೆ ಅಲೈನ್ ಆಗಿರುತ್ತಲ್ಲ, ಆ ಥರ ಇಲ್ಲಿ ಜನರಲಿ ಆಗಿರಲ್ಲ. ಅಂದರೆ ಇವಾಗ ಇಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಇರುತ್ತೆ, ಇಲ್ಲೊಂದು ಸ್ವಲ್ಪ ಪಾಸಿಟಿವ್ ಇರುತ್ತೆ. ಓಕೆ, ಇದ್ರ ಮಧ್ಯೆ ನಿಮಗೆ ಒಂದು 4-5 ನೆಗೆಟಿವ್ ಇದು ಕಾಣುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಿಮಗೆ ವೀಕ್ ಮ್ಯಾಗ್ನೆಟಿಸಮ್ ಡಿಸ್ಪ್ಲೇ ಮಾಡುತ್ತೆ. ಯಾವುದು? ನ್ಯಾಚುರಲ್ ಮ್ಯಾಗ್ನೆಟು. ನಿಮಗೆ ಎಕ್ಸಾಮಲ್ಲಿ ಏನಂತ ಕ್ವಶನ್ ಬರ್ಬೋದು ಅಂತ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟು ನೋಡ್ಬೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನು. ಏನಂತ ಹೇಳಿದೆ, ನಿಮಗೆ ವೀಕ್ ಮ್ಯಾಗ್ನೆಟ್ ಆಗಿರುತ್ತೆ. ಓಕೆ, ತಿರ್ಗಿ ಅದಾದಮೇಲೆ ವೀಕ್ ಮ್ಯಾಗ್ನೆಟ್ ಇರೋದ್ರಿಂದ ನಿಮಗೆ ಲ್ಯಾಬ್ರೇಟ್ರಿಯಲ್ಲಿ ಯಾವುದೇ ಥರ ಯೂಸ್ ಇಲ್ಲ. ಏನಂದರೆ ವೀಕ್ ಮ್ಯಾಗ್ನೆಟ್ ಇಟ್ಕೊಂಡು ಏನು ಎಕ್ಸ್ಪೆರಿಮೆಂಟು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಓಕೆ, ಏನಿದು ಸ್ಟ್ರಾಂಗ್ ಮ್ಯಾಗ್ನೆಟು ಯಾವ ಥರ ಅಂತ ಅಂದರೆ ನಿಮ್ಗೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸು ಯಾವ ಥರ ಬಾರ್ ಮ್ಯಾಗ್ನೆಟು, ಏನಕ್ಕೆ ನ್ಯಾವಿಗೇಷನ್, ಆರ್ಶೋ ಮ್ಯಾಗ್ನೆಟ್ ಇರ್ಬೋದು. ತಿರ್ಗಿ ರಾಬಿನ್ಸನ್ ಬಾಲ್ ಎಂಡೆಡ್ ಮ್ಯಾಗ್ನೆಟ್ ಅಂತ ಓದಿರ್ತೀರ. ಏನಂದರೆ ನಿಮಗೆ ಇಲ್ಲೊಂದು ಬಾಲ್ ಇರುತ್ತೆ, ಮಧ್ಯ ಒಂದು ರಾಡ್ ಇರುತ್ತೆ, ಒಂದು ನಾರ್ತು ಸೌತ್ ಈ ಥರ ಡಿಸ್ಪ್ಲೇ ಮಾಡ್ತಿರುತ್ತೆ. ಇದನ್ನ ರಾಬಿನ್ಸನ್ ಬಾಲ್ ಎಂಡೆಡ್ ಮ್ಯಾಗ್ನೆಟ್ ಅಂತ ಕರೀತಾರೆ. ತಿರ್ಗಾ ಮ್ಯಾಗ್ನೆಟಿಕ್ ನೀಡಲ್ ನೋಡಿರ್ತೀರಲ್ಲ ನ್ಯಾವಿಗೇಷನ್ ಅಂದರೆ ಕ್ಯಾಂಪಸಲ್ಲಿ. ತಿರ್ಗಾ ಅದಾದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಅಂದರೆ ನಿಮಗೆ ಒಂದು ಕಾಪರ್ ಫಾಯಿಲ್ ಅಂದ್ಕೊಳ್ಳಿ, ಕಾಪರ್ ಕಾಯಿಲ್ನ ಹಿಂಗೆ ಸುತ್ತಿರ್ತೀರ. ಹಿಂಗೆ ಸುತ್ತಿ ನೀವೇನ ಎಲೆಕ್ಟ್ರಿಸಿಟಿ ಅಂದರೆ ಒಂದು ಬ್ಯಾಟ್ರಿಗೆ ಏನಾನ ಕನೆಕ್ಷನ್ ಕೊಟ್ಟರೆ ಈ ಒಂದು ಕಾಪರ್ ಏನಾಗುತ್ತೆ, ಯಾವ ಥರ ಎಕ್ಸಿಬಿಟ್ ಮಾಡುತ್ತೆ ಅಂದರೆ ಇದೊಂದು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಲೈನ್ಸ್ನ ಕ್ರಿಯೇಟ್ ಮಾಡುತ್ತೆ ಹಿಂಗೆ. ಓಕೆ, ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಲೈನ್ಸ್ ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಮ್ಯಾಗ್ನೆಟ್ ಥರ ಬಿಹೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪರ್ಟಿಕ್ಯುಲರ್ ಥಿಂಗು. ಅರ್ಥ ಆಗ್ತಿದೆಯಲ್ಲ? ಈ ಒಂದು ಕಾನ್ಸೆಪ್ಟನ್ನ ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಹೈಪರ್ ಲೂಪ್ ಅಂದರೆ ನಿಮಗೆ ಒಂದು ಟ್ರೈನ್, ಇವಾಗ ನಿಮ್ಮದು ಬೆಂಗಳೂರು ಅಂದ್ಕೊಳ್ಳಿ, ಬೆಂಗಳೂರು ಸೌತು, ಇದು ಬೆಂಗಳೂರು ನಾರ್ತು. ಓಕೆ, ಈ ಪರ್ಟಿಕ್ಯುಲರ್ ಥಿಂಗಲ್ಲಿ ನಿಮಗೆ ಮಧ್ಯ ಒಂದು ಎಲೆಕ್ಟ್ರಿಕ್ ಅಂದರೆ ಹೈಲಿ ಕಂಡಕ್ಟಿವ್ ಈ ಥರ ಒಂದು ಕಾಯಿಲ್ನ ಏನಂದರೆ ಈ ಕಾಯಿಲ್ ಥರ ಬಿಹೇವ್ ಆಗುತ್ತೆ. ಇದ್ರ ಮಧ್ಯೆ ನಿಮಗೆ ಟ್ರೈನ್ ಇರುತ್ತೆ. ಈ ಟ್ರೈನ್ ಅಂದರೆ ಈ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಡೆವಲಪ್ ಆಗಿರುತ್ತೋ ಅದರಿಂದ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ಕಾಗಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಈ ಒಂದು ಕಾನ್ಸೆಪ್ಟನ್ನ ಹೈಪರ್ ಲೂಪಲ್ಲಿ ಯೂಸ್ ಮಾಡ್ತಾರೆ. ಹೈಪರ್ ಲೂಪು ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ಇವಾಗ ಜನ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ತಿರ್ಗಾ ಅದರ ನೆಕ್ಸ್ಟು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟು ಏನಂದರೆ ನಿಮಗೆ ಮ್ಯಾಕ್ಸಿಮಮ್ ಅಟ್ರಾಕ್ಟಿಂಗ್ ಕೆಪಾಸಿಟಿ. ಓಕೆ, ಇವಾಗ ಒಂದು ಏನಂದರೆ ನಾರ್ತ್ ಸೌತ್ ಪೋಲು. ಓಕೆ, ಮ್ಯಾಕ್ಸಿಮಮ್ ಅಟ್ರಾಕ್ಷನ್ ಎಲ್ಲಿದೆ? ಇಲ್ಲಿ ಮಿಡ್ಲಲ್ಲಿ ಇದೆಯಾ? ಓಕೆ, ಇಲ್ಲಾಂದರೆ ಪೋಲ್ಸಲ್ಲಿದೆಯಾ? ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಅರ್ಥ ಮಾಡ್ಕೊಬೇಕಾಗುತ್ತೆ. ಸ್ಟ್ರಾಂಗ್ ಎಲ್ಲಿದೆ ಅಂತ ಅಂದರೆ ನಿಮಗೆ ಸ್ಟ್ರಾಂಗು ಪೋಲಲ್ಲಿದೆ. ಓಕೆ, ನಾರ್ತ್ ಪೋಲಲ್ಲಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ಸೌತ್ ಪೋಲಲ್ಲಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಮ್ಯಾಗ್ನೆಟಿಕ್ ಪೋಲ್ಸ್ ಎಲ್ಲಿದೆಯೋ ಅಲ್ಲಿ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ. ಓಕೆ, ತಿರ್ಗಾ ಅದ್ರ ನೆಕ್ಸ್ಟು
ನೆಕ್ಸ್ಟ್ ಮಿನಿಮಮ್ ಅಟ್ರಾಕ್ಷನ್ಲಿಂದ ಮಿಡಲ್ ಪಾರ್ಟಲ್ಲಿ, ಇಲ್ಲಿ ಮಿಡಲ್ ಪಾರ್ಟಲ್ಲಿ ನೀವು ಯಾವ್ದಾನ ಆಬ್ಜೆಕ್ಟ್ ಇಲ್ಲಿಂದ ಮೂವ್ ಮಾಡ್ಬೋದು, ವಾಪಸ್ ತೊಗೊಂಬರ್ಬೋದು, ಏನು ಅಂತ ಎಫೆಕ್ಟನ್ನು ನೋಡೋಲ್ಲ. ನೀವು ಇಲ್ಲಿ ಅದನ್ನ ಒಂದು ಏನಾನ ಮೆಟಲ್ ಆಬ್ಜೆಕ್ಟ್ ಈ ಥರ ಭಾಳ ಥರದ್ದು ತಂದರೆ ಎಷ್ಟು ಬೇಕಂದರೆ ಅಷ್ಟು ಬೇಗ ಅಟ್ರಾಕ್ಟ್ ಆಗಿಬಿಟ್ಟು ಅಂದೆ 2 ಮ್ಯಾಗ್ನೆಟು ಕಚ್ಕೊಂಡ್ಬಿಡುತ್ತಲ್ಲ, ಅದೇ ಥರ ಇದು ಪ್ರಾಪರ್ಟಿ. ಸೈಡಲ್ಲಿ ಏನಂದರೆ ಹಿಂಗೆ ಮಿಡಲ್ ಪಾರ್ಟಲ್ಲಿ ಏನಂದರೆ ಅಟ್ರಾಕ್ಷನ್ ಕಡಿಮೆ ಇರುತ್ತೆ, ನಿಮಗೆ ಪೋಲಲ್ಲಿ ಏನಂದರೆ ಮ್ಯಾಕ್ಸಿಮಮ್ ಅಟ್ರಾಕ್ಷನ್ ಇದೆ. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ತಿರ್ಗಿ ಈಗಾಗಲೇ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿರ್ತೀರ. ಏನಂದರೆ ನಿಮಗೆ ಸಿಮಿಲರ್ ಪೋಲ್ ಏನಾಗುತ್ತೆ, ರಿಪೆಲ್ ಅಂದರೆ ಪಾಸಿಟಿವ್ ಬಂದರೆ ರಿಪೆಲ್ ಆಗುತ್ತೆ, ಆಪೋಸಿಟ್ ಪೋಲ್ ಬಂದರೆ ಪಾಸಿಟಿವ್ ನೆಗೆಟಿವ್ ಬಂದರೆ ಅಟ್ರಾಕ್ಟ್ ಆಗುತ್ತೆ. ತಿರ್ಗಿ ಇದಾದಮೇಲೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ಲೇಸ್ಡ್ ನಿಯರ್ ಮ್ಯಾಗ್ನೆಟಿಸಮ್ ಇಟ್ ಗೆಟ್ ಮ್ಯಾಗ್ನೆಟೈಸ್ಡ್ ಇನ್ ಡ್ಯೂ ಟು ಇಂಡಕ್ಷನ್. ಏನಂತ ಅಂದರೆ ನೀವು ಒಂದು ಮ್ಯಾಗ್ನೆಟ್ ಇದೆ, ನ್ಯಾಚುರಲ್ ಅಂದರೆ ನೀವು ಒಂದು ಮ್ಯಾಗ್ನೆಟ್ ರೆಡಿ ಮಾಡಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿ ಇದು ಮ್ಯಾಗ್ನೆಟ್ ಇದೆ. ನೀವು ಯಾವ್ದಾನ ಒಂದು ಆಬ್ಜೆಕ್ಟ್ ತರ್ತಾ ಇದ್ದೀರಾ ಇದು ಹತ್ರ ಅಂದರೆ ಇದು ಯಾವಾಗ ಫೀಲ್ಡ್ ಒಳಗೆ ಬರ್ತಾ ಹೋಗುತ್ತೋ, ನಿಮ್ಗೆ ಹೇಳಿದೆ ಇಲ್ಲಿ ಪಾಸಿಟಿವ್ ಇದೆ ಅಂತ, ಇಲ್ಲಿ ನೆಗೆಟಿವ್ ಇದೆ ಅಂತ, ಅವಾಗ ಏನಾಗುತ್ತೆ ಈ ಆಬ್ಜೆಕ್ಟಲ್ಲಿಂದ ಹತ್ರ ಬರ್ತಾ ಈ ಆಬ್ಜೆಕ್ಟಲ್ಲೂ ಕೂಡ ಏನಂದರೆ ಇಲ್ಲಿ ನೆಗೆಟಿವ್ ಅಯಾನ್ಸು, ಓಕೆ, ಯಾಕಂದರೆ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಅಯಾನ್ಸು, ಇಲ್ಲಿ ಪಾಸಿಟಿವ್ ಅಯಾನ್ಸು, ಈ ಥರ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಪ್ರೋಸೆಸ್ಸಲ್ಲಿ ಅಂದರೆ ಇಂಡಕ್ಷನ್ ಪ್ರೋಸೆಸ್ಸು. ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಒಂದು ಸಬ್ಸ್ಟೆನ್ಸ್ನ ನೀವು ಹತ್ರ ತಂದಾಗ ಮ್ಯಾಗ್ನೆಟಿಕ್ ಲೈನ್ಸಲ್ಲಿ ನೋಡಿ, ಇಲ್ಲಿ ಹತ್ರ ತರ್ತಾ ಏನಾಗುತ್ತೆ, ಇಲ್ಲಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇಲ್ಲಿ ಇದೇನೆಂದರೆ ಮ್ಯಾಗ್ನೆಟಿಕ್ ಲೈನ್ಸ್ ಇದೆ, ಇದು ಹತ್ರ ತಂದಾಗ ಏನಾಗುತ್ತೆ, ಇಲ್ಲಿ ಏನಂದರೆ ಇಲ್ಲಿ ಇದಾಗುತ್ತೆ ಸ್ಟ್ರಾಂಗ್ ಕಂಪಲ್ಷನ್. ಏನಕ್ಕಾಗುತ್ತೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಆ ಸಬ್ಸ್ಟೆನ್ಸಲ್ಲಿ ಡೆವಲಪ್ ಆಗುತ್ತೆ. ಇಲ್ಲಿ ಏನಂದರೆ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಮ್ಯಾಗ್ನೆಟ್ ಥರ ರೆಡಿ ಆಗುತ್ತೆ. ಇಲ್ಲಿ ನೆಗೆಟಿವ್ ಡೆವಲಪ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಅಂತ ಡೆವಲಪ್ ಆಗುತ್ತೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡಾಗಿ ತಂದಾಗ. ಅದಕ್ಕೋಸ್ಕರ ಏನಂದರೆ ಇದು ಅಷ್ಟೇ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ನ ಅಕ್ವೈರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಅಕ್ವೈರ್ ಯಾವ ಥರ ಮಾಡುತ್ತೆ ಇಲ್ಲಿ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿ. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದೆ, ಎಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂತ. ನಿಮಗೆ ಎಕ್ಸಾಮಲ್ಲಿ ಏನಂತ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್, ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಏನಂದರೆ ಸ್ಟ್ರಾಂಗ್ ಮ್ಯಾಗ್ನೆಟ್ ಯಾವುವು ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಾಂಗ್ ಮ್ಯಾಗ್ನೆಟ್. ಓಕೆ, ಎಕ್ಸಿಬಿಟ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಸಮ್ ಅಂದರೆ ಫಸ್ಟ್ನೇ ಆಪ್ಷನ್ ಎ ನ್ಯಾಚುರಲ್ ಮ್ಯಾಗ್ನೆಟ್. ಓಕೆ, ನ್ಯಾಚುರಲ್ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ನೇ ಆಪ್ಷನ್ನು ಆರ್ಟಿಫಿಷಿಯಲ್ ಮ್ಯಾಗ್ನೆಟು. ಮೂರನೇ ಆಪ್ಷನ್ನು ಏನಂತ ಅಂದರೆ ನಿಮಗೆ ಮೂರನೇ ಆಪ್ಷನ್ ಬಂದು ನಿಮಗೆ ಬೋತ್ ಅಂತ. ನಾಲ್ಕನೇ ಆಪ್ಷನ್ ಬಂದು ನನ್ ಅಂತ ಕೊಟ್ರೆ, ನೀವೇನ ಈ ಕಾನ್ಸೆಪ್ಟ್ ಗೊತ್ತಿಲ್ಲ, ನಿಮಗೆ ನ್ಯಾಚುರಲ್ ಮ್ಯಾಗ್ನೆಟ್ ವೀಕ್ ಆಗಿದೆ ಅಂತ ಗೊತ್ತಿಲ್ಲ ಅಂದರೆ ನೀವು ಬೋತ್ ಅಂತ ಆಪ್ಷನ್ ಹಾಕಕ್ಕೆ ಹೋಗ್ಬಿಡ್ತೀರಾ. ಅವಾಗ ಏನಂದರೆ ನಿಮಗೆ ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಇವಾಗ ವೀಕ್ ಮ್ಯಾಗ್ನೆಟ್ ಅಂತ ಗೊತ್ತಾಯ್ತು ನಿಮಗೆ, ಅಂದರೆ ನ್ಯಾಚುರಲ್ ಮ್ಯಾಗ್ನೆಟ್ ವೀಕ್ ಆಗಿರುತ್ತೆ. ಮತ್ತು ಸ್ಟ್ರಾಂಗ್ ಮ್ಯಾಗ್ನೆಟ್ ಯಾವುದು, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ನೀವೇನು ರೆಡಿ ಮಾಡ್ತೀರೋ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ನಿಮಗೆ ಸ್ಟ್ರಾಂಗ್ ಆಗಿರುತ್ತೆ. ಈ ಕಾನ್ಸೆಪ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಅಂದರೆ ಇಲ್ಲಿ ಹೇಳಿದೆ ಏನಂದರೆ ಆಕ್ಸೈಡ್ಸ್ ಆಫ್, ಓಕೆ, ಐರನ್ ಆಕ್ಸೈಡ್ಸ್ ಇವೆಲ್ಲ ಕೊಟ್ಟು ಏನಂದರೆ ವಿಚ್ ಆಫ್ ದ ಫಾಲೋಯಿಂಗ್, ಇಲ್ಲಾಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಕೇಳಿದ್ರೆ ಇವಿಷ್ಟು ಆಪ್ಷನ್ ನಿಮ್ಗೆ ಗೊತ್ತಿರಬೇಕು. ಏನಂದರೆ ನಿಮಗೆ ಆಕ್ಸೈಡ್ಸ್ ಆಫ್ ಐರನ್ ಓರ್, ಮ್ಯಾಗ್ನೆಟೈಟ್ ಇರ್ಬೋದು, ಫೆರೈಟ್ ಇರ್ಬೋದು, ಕೊಲಂಬೈಟ್ ಇರ್ಬೋದು. ಈ ಓರ್ಸು ನಿಮಗೆ ಗೊತ್ತಿದ್ರೆ ಆನ್ಸರ್ ಹಾಕೋಕ್ಕೆ ಈಸಿ ಆಗುತ್ತೆ. ಇವಿಷ್ಟು ನ್ಯಾಚುರಲ್ ಮ್ಯಾಗ್ನೆಟಾಗಿ ಬಿಹೇವ್ ಮಾಡ್ತವೆ. ತಿರ್ಗ ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ನಿಮಗೆ SI ಯೂನಿಟ್ಸು. SI ಯೂನಿಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಡೈರೆಕ್ಟ್ ಕ್ವಶನ್ ಬರುತ್ತೆ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡಿಂದ SI ಯೂನಿಟ್ ಏನು ಅಂತ ಕೇಳೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಏನು SI ಯೂನಿಟ್ ಅಂದರೆ ನಿಮಗೆ ನ್ಯೂಟನ್ ಪರ್ ಆಂಪೈರ್ ಮೀಟರ್. ಓಕೆ, ನ್ಯೂಟನ್ ಪರ್ ಆಂಪೈರ್ ಮೀಟರ್. ಓಕೆ, ಏನಿದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡಿಂದ SI ಯೂನಿಟು. ಇನ್ನೊಂದು ಏನು ಕರೀತಾರೆ ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಇದೆ SI ಯೂನಿಟು. ತಿರ್ಗಾ ಟೆಸ್ಲಾನೂ ಅಷ್ಟೇ. ಯಾವುದಕ್ಕೆ SI ಯೂನಿಟು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ಈ ಮೂರು ಗೊತ್ತಿರಬೇಕು. ಈ ಒಂದು ಕಂಟೆಕ್ಸ್ಟ್ನ ನೀವು ಎಲ್ಲ ಅಂದರೆ ನಿಮಗೆ ವೆಲಾಸಿಟಿ ಇರ್ಬೋದು, SI ಯೂನಿಟ್ ಏನು ವೆಲಾಸಿಟಿಗೆ. ತಿರ್ಗಿ ಅದಾದಮೇಲೆ ನೆಕ್ಸ್ಟು ಪವರ್ಗೆ, ಎಲೆಕ್ಟ್ರಿಸಿಟಿಗೇನು, ಕರೆಂಟ್ಗೇನು. ಓಕೆ, ತಿರ್ಗಾ ಈ ಥರ ಕಾನ್ಸೆಪ್ಟು ಎಲ್ಲದಕ್ಕೂ ನೀವು ತಿಳ್ಕೊಂಡ್ರಿ ಅಂದರೆ ನಿಮಗೆ ಎಕ್ಸಾಮಲ್ಲಿ ಅಟ್ಲೀಸ್ಟ್ 2 to 3 SI ಯೂನಿಟ್ಸ್ ಮೇಲೆ ಬಂತು ಅಂದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ SI ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡು ಏನು SI ಯೂನಿಟು ನ್ಯೂಟನ್ ಪರ್ ಆಂಪೈರ್ ಮೀಟರು, ಇಲ್ಲ ವೆಬರ್ ಪರ್ ಮೀಟರ್ ಸ್ಕ್ವೇರು, ಮತ್ತು ಇಲ್ಲಾಂದರೆ ಟೆಸ್ಲಾ. ಈ ಮೂರೂ SI ಯೂನಿಟ್ಸ್. ಓಕೆ, ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತಾರೆ ಅಷ್ಟೇ. ತಿರ್ಗಾ ಇದಾದಮೇಲೆ
ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಲೈನ್ಸ್ ಹೇಳಿದೆ ನಾರ್ತ್ ಸೌತು, ಓಕೆ, ಹಿಂಗೆ ಮ್ಯಾಗ್ನೆಟಿಕ್ ಲೈನ್ಸ್ ಬರ್ತವೆ ಅಂತ. ಓಕೆ, ಈ ಮ್ಯಾಗ್ನೆಟಿಕ್ ಲೈನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೋ, ಇದು ಒಂದು ಕ್ಲೋಸ್ಡ್ ಕರ್ವ್. ಏನಂದರೆ ಈ ಮ್ಯಾಗ್ನೆಟಿಕ್ ಪೋಲ್ಸ್ ಏನು ನಾರ್ತ್ ಸೌತಿಂದ ಈ ಕರ್ವ್ ಬರ್ತಾಯಿತ್ತು, ಇದು ಯಾವುದೇ ಥರ ಈ ಥರ ಬ್ರೇಕ್ ಇರಲ್ಲ. ಅಂದರೆ ನಿಮಗೆ ರೆಪ್ರೆಸೆಂಟೇಷನ್ಗೆ ಅಷ್ಟೇ ತೋರಿಸ್ತಾರೆ, ಬಟ್ ಈ ಥರ ಯಾವುದೂ ಕಟ್ಟಿರಲ್ಲ. ಇದೊಂದು ಕಂಟಿನ್ಯೂಸ್ ಥಿಂಗ್ ಇರುತ್ತೆ, ಒಂದು ಕ್ಲೋಸ್ಡ್ ಲೂಪ್ ಇದ್ದಂಗೆ ಇರುತ್ತೆ. ಈ ಥರ ಒಂದು ಕ್ಲೋಸ್ಡ್ ಲೂಪ್ ಆಗಿರುತ್ತೆ ನೋಡಿ, ಅದಕ್ಕೋಸ್ಕರ ಕ್ಲೋಸ್ಡ್ ಕರ್ವು. ತಿರುಗಿ ಏನಂದರೆ ಈ ಪೋಲಲ್ಲಿ ನಾರ್ತ್ ಸೌತ್ ಅಂತ ಏನಿದೆಯೋ, ಈ ಪೋಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಔಟ್ಸೈಡ್ ಬಂದಾಗ ಏನಂದರೆ ಔಟ್ಸೈಡ್ ನಾರ್ತ್ ಸೌತ್ ಹೋಗುತ್ತೆ ಈ ಲೈನ್ಸು. ಬಟ್ ಇನ್ಸೈಡ್ ಇದೇ ನಾರ್ತ್ ಸೌತ್ ಇನ್ಸೈಡಲ್ಲಿ ಏನಾಗುತ್ತೆ, ಸೌತಿಂದ ನಾರ್ತ್ಗೆ ಹೋಗುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ಸೈಡ್ ದ ಮ್ಯಾಗ್ನೆಟು ಸೌತಿಂದ ನಾರ್ತ್ ಹೋಗುತ್ತೆ. ಔಟ್ಸೈಡ್ ದ ಮ್ಯಾಗ್ನೆಟ್ ಜನರಲಿ ಔಟ್ಸೈಡ್ ಅಂತ ಇಟ್ಕೊಳ್ಳಿ ಸಾಕು. ನೋಡಿ, ನಾರ್ತಿಂದ ಸೌತ್ಗೆ ಹೋಗುತ್ತೆ. ಏನಂದರೆ ನಾರ್ತಿಂದ ಸೌತ್ಗೆ ಹೋಗುತ್ತೆ, ನಾರ್ತಿಂದ ಸೌತ್ ಹೋಗುತ್ತೆ ಏನು ಮ್ಯಾಗ್ನೆಟಿಕ್ ಲೈನ್ಸು ಅಷ್ಟೇ. ಔಟ್ಸೈಡಲ್ಲಿ ನಿಮ್ಗೆ ಹೆಂಗಿದ್ರು ಲೂಪ್ ಕಂಪ್ಲೀಟ್ ಆಗಬೇಕು ಅಂದರೆ ಇಲ್ಲಿ ಒಳಗೆ ಬರಲೇಬೇಕು, ಅವಾಗ ಸೌತಿಂದ ನಾರ್ತ್ಗೆ ಹೋಗಲೇಬೇಕು. ಓಕೆ, ದೆನ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಡಸ್ ನಾಟ್ ಇಂಟರ್ಸೆಕ್ಟು. ಇವಾಗ ಇದೊಂದೇ ಮ್ಯಾಗ್ನೆಟು, ಒಂದು ಮ್ಯಾಗ್ನೆಟ್ ಐತೆ ನಾರ್ತ್ ಸೌತು, ಇಲ್ಲೊಂದು ಲೈನ್ ಹೋಗೈತೆ, ತಿರ್ಗಿ ಇನ್ನೊಂದು ಲೈನ್ ಹೋಗೋದು ಇದನ್ನ ಕಟ್ ಮಾಡಲ್ಲ, ಹಿಂಗೆ ಅದು ಪ್ಯಾರಲಲ್ ಆಗೇ ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ ನೋಟ್ಸಲ್ಲಿ ಯಾವ ಥರ ರೆಪ್ರೆಸೆಂಟೇಷನ್ ಇರುತ್ತೆ ಎಲ್ಲ ಬುಕ್ಕಲ್ಲಿ ಅಂದರೆ ಇಲ್ಲೊಂದು ಇರುತ್ತೆ, ತಿರ್ಗಿ ಇಲ್ಲೊಂದು ಇರುತ್ತೆ. ಯಾವುದೇ ಥರ ಇಂಟರ್ಸೆಕ್ಷನ್ ಇರಲ್ಲ, ಇವೆರಡು ಕಟ್ ಆಗಲ್ಲ. ಓಕೆ, ಇದೊಂದು ಪಾಯಿಂಟು. ಯಾವುದೇ ಥರ ಹಿಂಗೆ ಕ್ರಾಸ್ ಓವರ್ ಇಲ್ಲ, ಒಂದು ಮ್ಯಾಗ್ನೆಟಿಕ್ ಲೈನ್ಸ್ಗೂ ಇನ್ನೊಂದು ಮ್ಯಾಗ್ನೆಟಿಕ್ ಲೈನು ಕ್ರಾಸ್ ಓವರ್ ಇರಲ್ಲ ಅದೇ ಮ್ಯಾಗ್ನೆಟ್ದು. ಓಕೆ, ಯಾವ ಥರ ಅಂದರೆ ನಿಮಗೆ ಈ ಥರ ಪ್ಯಾರಲಲ್ ಆಗಿ 1 2 ಈ ಥರ ಪ್ಯಾರಲಲ್ ಆಗಿರುತ್ತೆ, ಒಂದ್ರ ಮೇಲೆ ಒಂದು ಕ್ರಾಸ್ ಆಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ತಿರ್ಗಾ ಇಲ್ಲಿ ಕ್ರೌಡೆಡು, ಎಲ್ಲಿ ನಾರ್ತ್ ಪೋಲು ಸೌತ್ ಪೋಲಲ್ಲಿ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ಕ್ರೌಡ್ ಇದ್ದಾಗ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ಇರುತ್ತೆ. ಈ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟು, ಸ್ಟ್ರಾಂಗ್ ಫೀಲ್ಡ್ ಎಲ್ಲಿರುತ್ತೆ, ಎಲ್ಲಿ ಕ್ರೌಡೆಡ್ ಇರುತ್ತೆ. ಎಲ್ಲಿ ಕ್ರೌಡೆಡ್ ಇರುತ್ತೆ, ಪೋಲ್ ಸ್ವಲ್ಪ ಕ್ರೌಡೆಡ್ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರಾಂಗ್ ಫೀಲ್ಡ್ ಎಲ್ಲಿರುತ್ತೆ, ಪೋಲ್ಸಲ್ಲಿ ಇರುತ್ತೆ. ತಿರ್ಗಾ ಒಂದು ಈಕ್ವಲ್ ಡಿಸ್ಟೆನ್ಸ್, ಇವಾಗ ಒಂದು ಈ ಥರ 1 2 3 ಈ ಥರ ಡಿಸ್ಟೆನ್ಸ್ ಇದ್ದಾಗ, ಈಕ್ವಿ ಡಿಸ್ಟೆನ್ಸು ಮತ್ತು ಪ್ಯಾರಲಲ್ ಏನಿದ್ರೆ ನಿಮಗೆ ಎಲ್ಲ ಸರೌಂಡಿಂಗಲ್ಲೂ ಏನಂದರೆ ಈಕ್ವಲ್ ಆಗಿ ಯೂನಿಫಾರ್ಮ್ ಇದೆ ಫೀಲ್ಡು ಅಂತ. ಓಕೆ, ಇಲ್ಲಿ ಸ್ಟ್ರಾಂಗ್ 100 ಇದೆ ಅಂದ್ಕೊಳ್ಳಿ. ಓಕೆ, ಇಲ್ಲೇನಂದರೆ 20 ಸರೌಂಡಿಂಗಲ್ಲಿ ಹಿಂಗೆ 20 ಅಂದರೆ ಸುತ್ತ ಇದೊಂದು ಮ್ಯಾಗ್ನೆಟ್ ಇದ್ದರೆ ಅದ್ರ ಸುತ್ತ ಹಿಂಗೆ ಇರುತ್ತೆ ಅಂತ. ಓಕೆ, ಅರ್ಥ ಆಯ್ತಲ್ಲ. ಏನಂದರೆ ಜನರಲಿ ಪ್ಯಾರಲಲ್ ಮತ್ತು ಈಕ್ವಿಡೆಂಟ್ ಡಿಸ್ಟೆನ್ಸ್ ಇದ್ದರೆ ಯೂನಿಫಾರ್ಮ್ ಆಗಿ ಫೀಲ್ಡ್ ಇರುತ್ತೆ. ನಿಮಗೆ ಲೈನ್ಸ್ ತುಂಬ ಕ್ರೌಡೆಡ್ ಇದ್ದರೆ ಏನಾಗುತ್ತೆ, ತಿರ್ಗಾ ನಿಮಗೆ ಸ್ಟ್ರಾಂಗ್ ಫೀಲ್ಡ್ ಇರುತ್ತೆ. ಓಕೆ, ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ತಿರ್ಗಾ ಅದ್ರ ನೆಕ್ಸ್ಟು ನಿಮಗೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಏನು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸು ಯಾವ ಥರ ಅಂದರೆ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಈ ಥರ 3 ಸಬ್ಸ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ನೀವು ಅದೇ ಹೇಳೋದಲ್ಲ, ನಿಮಗೆ ಮುಂಚೆ ಒಂದು ಮ್ಯಾಗ್ನೆಟ್ ತೊಗೊಂಡಿರ್ತೀರ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದೊಂದು ಸಬ್ಸ್ಟೆನ್ಸ್ನ ನೀವು ಇದ್ರೊಳಗೆ ತರ್ತಾ ಏನಾಗುತ್ತೆ, ಇದು ಮ್ಯಾಗ್ನೆಟಿಕ್ ಅಕ್ವೈರ್ ಮಾಡುತ್ತೆ. ಇಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಬರುತ್ತೆ, ಇಲ್ಲ ಅಂದರೆ ಇಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಇದ್ದರೆ ಇಲ್ಲಿ ಪಾಸಿಟಿವ್ ಬರುತ್ತೆ ಅಂತ. ಈ ಥರ ಕ್ಯಾರೆಕ್ಟರಿಸ್ಟಿಕ್ಕು ಯಾವ ಥರ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅಂತ. ಸೇಮ್ ಇದೇ ಪ್ರೋಸೆಸ್ಸು ಏನಾಗ್ತಿದೆ ಅಂತ ನೋಡೋಣ. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನೀವು ಏನೋ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಏನೋ ತಂದರೆ ಈ ಅಕ್ವೈರ್ ಫೀಬಲ್ ಮ್ಯಾಗ್ನೆಟಿಸಮ್ ಅಂತ ಹೇಳಿದ್ದಾರೆ. ಫೀಬಲ್ ಅಂದರೆ ವೀಕ್. ಓಕೆ, ವೀಕ್ ಮ್ಯಾಗ್ನೆಟಿಸಮ್. ಆ ಸಬ್ಸ್ಟೆನ್ಸು ನಿಮ್ಗೆ ಹೇಳೋದಲ್ಲ ವೀಕ್ ಆಗಿರುತ್ತೆ. ನಿಮಗೆ ಇಲ್ಲಿ ಏನಂದರೆ ನೀವು ಏನು ಮ್ಯಾಗ್ನೆಟ್ ಯೂಸ್ ಮಾಡ್ತಿದ್ದೀರಾ ಅದು ನೀವೇನಂದರೆ 100 ಇದೆ ಅಂದ್ಕೊಳ್ಳಿ. ಇದರಿಂದ ಇದಕ್ಕೆ ಏನಂದರೆ ಇಂಪ್ಯಾಕ್ಟಾಗಿ ನೀವು ಒಂದು ಫೀಬಲ್ 10% ಮ್ಯಾಗ್ನೆಟಿಸಮ್ ಕನ್ವರ್ಟ್ ಆಗ್ಬೋದು, ಅಷ್ಟು ವೀಕ್ ಮ್ಯಾಗ್ನೆಟ್ ಆಗಿರುತ್ತೆ. ನೀವೇನಂದ್ರೆ 100 ಮಾಡಬೇಕು ಅಂತ ಇರ್ತೀರ, ಬಟ್ ಈ ಒಂದು ಸಬ್ಸ್ಟೆನ್ಸ್ ತೊಗೊಂಡ್ರೆ ಯಾವುದು ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ತೊಗೊಂಡು ನೀವೇನೋ ಮ್ಯಾಗ್ನೆಟ್ ಮಾಡೋಕ್ಕೆ ಹೋದರೆ ಅದು ವೀಕ್ ಇರುತ್ತೆ. 10 ಇದೆ ಅಂದ್ಕೊಳ್ಳಿ ವ್ಯಾಲ್ಯೂ. ನೀವು 100 ಮಾಡಬೇಕು ಅಂತ ಇದ್ದೀರ ಸ್ಟ್ರಾಂಗ್ ಮ್ಯಾಗ್ನೆಟ್ನ, ಬಟ್ ಏನಂದರೆ ಇದು 10 ಮಾತ್ರ ಬರುತ್ತೆ, ಅಷ್ಟೇ ವ್ಯಾಲ್ಯೂ ಬರೋದು. ಅದಕ್ಕೂ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಆಪೋಸಿಟ್ ಡೈರೆಕ್ಷನ್ ದಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು. ಏನಂದರೆ ನೀವು ಯೂಸ್ ಮಾಡ್ತಿರೋ ಮ್ಯಾಗ್ನೆಟಿಕ್ ಫೀಲ್ಡು ಇಲ್ಲಿ ಪಾಸಿಟಿವ್ ಇದೆ ಅಂದ್ಕೊಳ್ಳಿ, ತಿರ್ಗಿ ಇಲ್ಲಿ ನೆಗೆಟಿವ್ ಇದೆ. ಓಕೆ, ನೀವೇನು ತಯಾರು ಮಾಡೋಕ್ಕೆ ಹೋಗ್ತೀರ, ಈ ಸಬ್ಸ್ಟೆನ್ಸ್ ಇದು ಹತ್ರ ತಂದು ಇದಕ್ಕೆ ಮ್ಯಾಗ್ನೆಟಿಸಮ್ ಇಂಡ್ಯೂಸ್ ಮಾಡೋಕ್ಕೆ ಹೋಗ್ತಿರಲ್ಲ, ಈ ಸಬ್ಸ್ಟೆನ್ಸಲ್ಲಿ ಏನಿದೆ ಯಾವ ಥರ ಬರುತ್ತೆ ಅಂತ ಅಂದರೆ ನಿಮಗೆ ಇಲ್ಲಿ ಪಾಸಿಟಿವ್ ಇದ್ದರೆ ನಿಮಗೆ ಇದು ಪಾಸಿಟಿವ್ ಹಿಂಗೆ ಲೈನ್ ಇದೆಯಲ್ಲ, ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಇಲ್ಲಿ ಯಾವ ಥರ ಡೆವಲಪ್ ಆಗುತ್ತೆ, ಇದು ಎಕ್ಸಾಕ್ಟ್ ರಿವರ್ಸ್ ಆಗಿ ಇಲ್ಲಿ ನೆಗೆಟಿವ್ ಬರುತ್ತೆ. ಓಕೆ,
ಗೊತ್ತಾಯ್ತಲ್ಲ ಡೈರೆಕ್ಷನ್ನು. ಅಂದರೆ ನೀವು ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಆಗಿ ಡೆವಲಪ್ ಆಗುತ್ತೆ. ಯಾವುದಿಂದ ನಿಮ್ಮ ಸಬ್ಸ್ಟೆನ್ಸ್ದು ಯಾವುದು ಸಬ್ಸ್ಟೆನ್ಸು ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರೆ. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಏನಂತ ಅಂದರೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂದರೆ ನಿಮಗೆ ನೀವೇನ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀರಾ ಮತ್ತು ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಯಾವ ಥರ ಡೈರೆಕ್ಷನ್ ಬರ್ಬೋದು, ಸೇಮ್ ಇದೆಯಾ ಆಪೋಸಿಟ್ ಇದೆಯಾ, ಓಕೆ ಸೇಮ್ ಡೈರೆಕ್ಷನ್ ಇರುತ್ತೆ ಮತ್ತು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆ ಸೇಮ್ ಡೈರೆಕ್ಷನ್ ಇರುತ್ತೆ, ವೀಕ್ ಮ್ಯಾಗ್ನೆಟಿಸಮ್ ಇರುತ್ತೆ. ಇಲ್ಲ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ, ಸ್ಟ್ರಾಂಗ್ ಡೆವಲಪ್ ಆಗುತ್ತೆ. ಇಲ್ಲಾಂದರೆ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ, ವೀಕ್ ಆಗುತ್ತೆ. ಈ 4 ಆಪ್ಷನಲ್ಲಿ ಯಾವುದು ಅಂತ, ಯಾವುದು ನಿಂಗೆ ಆಪೋಸಿಟ್ ಇರುತ್ತೆ, ವೀಕ್ ಆಗಿರುತ್ತೆ. ಓಕೆ ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಏನು ಯಾವುದಕ್ಕೆ ಡೈಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಏನಂದರೆ ನಿಮಗೆ ವೀಕ್ ಆಗಿ ಮ್ಯಾಗ್ನೆಟಿಸಮ್ ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಆಪೋಸಿಟ್ ಡೈರೆಕ್ಷನ್, ನೀವು ಪಾಸಿಟಿವ್ ನೆಗೆಟಿವ್ ಕೊಟ್ಟರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಉಲ್ಟಾ ಡೈರೆಕ್ಷನಲ್ಲಿ ಬರುತ್ತೆ, ರಿವರ್ಸ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಂತ. ಯಾವುದು ಬಿಸ್ಮತ್ತು, ಜಿಂಕು, ಕಾಪರು, ಸಿಲ್ವರು, ಗೋಲ್ಡು, ಡೈಮಂಡು, ಮರ್ಕ್ಯೂರಿ, ವಾಟರು ನೋಡ್ಬೋದು. ಇಲ್ಲಿ ಡೈಮಂಡ್ ಕೂಡ ಏನು ಮಾಡ್ಬೋದು, ನಿಮಗೆ ಒಂದು ವೀಕ್ ಮ್ಯಾಗ್ನೆಟಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಓಕೆ ಈ ಕಾನ್ಸೆಪ್ಟ್ ಇಷ್ಟು ನಿಮ್ಗೆ ಗೊತ್ತಿರಬೇಕು. ತಿರ್ಗದಾದ್ಮೇಲೆ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್ ನೆಕ್ಸ್ಟ್. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಸೇಮ್ ಫಿನಾಮಿನಾ, ನೀವೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇನ್ನೊಂದು ಸಬ್ಸ್ಟೆನ್ಸ್ ತರಕ್ಕೆ ಹೋಗ್ತೀರಾ. ಯಾವ್ದು ಸಬ್ಸ್ಟೆನ್ಸ್ ಒಂದು ಇದೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನ, ಇದನ್ನ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡೋಣ ಅಂತ ನೀವು ಇದ್ರೊಳಗೆ ತರ್ತಿದ್ದೀರಾ. ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಬಟ್ ಇಲ್ಲಿ ಏನಾಗ್ತಿದೆ ನೋಡೋಣ ತಾಳಿ. ನೋಡಿ, ವೆನ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಕ್ವೈರ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಳುತ್ತೆ. ಯಾವ ಥರ ಅಂದರೆ ಸ್ಟ್ರಾಂಗ್ ಇರಲ್ಲ, ಇದು ವೀಕೆ. ನಿಮ್ಗೆ ಅಲ್ಲೇನು 10 ಸಿಗ್ತಿತ್ತೋ ಇಲ್ಲೂ ಅಷ್ಟೇ 10 ಸಿಗೋದು, ವೀಕ್ ಆಗೇ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಅದಾದಮೇಲೆ ಸೇಮ್ ಡೈರೆಕ್ಷನ್, ಇಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲೂ ಪಾಸಿಟಿವ್ ಇರುತ್ತೆ, ಇಲ್ಲೂ ನೆಗೆಟಿವ್ ಇರುತ್ತೆ. ಈ ಥರ ಸಬ್ಸ್ಟೆನ್ಸ್ ರೆಡಿ ಆಗುತ್ತೆ. ಓಕೆ ಇಲ್ಲ ನಿಮಗೆ ಡೈಮ್ಯಾಗ್ನೆಟಲ್ಲಿ ಏನಾಗ್ತಿದೆ ಅಂದರೆ ವೀಕೆ ಡಯಾಮ್ಯಾಗ್ನೆಟಿಕ್. ಓಕೆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿ ವೀಕ್ ಆಗ್ತಿದೆ, ಬಟ್ ಡೈರೆಕ್ಷನ್ನು ಆಪೋಸಿಟು. ಈ ಪಾಯಿಂಟ್ ಗ್ಯಾಪ್ನ ಇರಬೇಕು, ಆಪೋಸಿಟು. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕಲ್ಲಿ ಏನಾಗ್ತಿದೆ ನಿಮಗೆ ವೀಕೇ ಇದೆ, ಬಟ್ ಡೈರೆಕ್ಷನ್ ಫೀಲ್ಡ್ ಏನಿದೆ ಸೇಮ್ ಪಾಸಿಟಿವ್ ನೆಗೆಟಿವ್ ಫೀಲ್ಡ್ ಕೊಟ್ಟರೆ ಪಾಸಿಟಿವ್ ನೆಗೆಟಿವ್ ಫೀಲ್ಡೇ ಬರ್ತಾ ಐತೆ ಅದರಲ್ಲೂ. ಅಂದರೆ ಸೇಮ್ ಪೋಲಲ್ಲಿ ಸೇಮ್ ಡೈರೆಕ್ಷನಲ್ಲಿ ಸೇಮ್ ಫೀಲ್ಡೇ ಇದೆ. ಓಕೆ ಗೊತ್ತಾಯ್ತಲ್ಲ ಹೆಂಗೆ ಅಂದರೆ ಇಲ್ಲೊಂದು ಪ್ಲಸ್ ಮೈನಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ನಿಮಗೆ ಈ ಥರ ಫೀಲ್ಡೇ ಕೊಟ್ರಿ. ಏನಕ್ಕೆ ಈ ಮ್ಯಾಗ್ನೆಟ್ ಸಬ್ಸ್ಟೆನ್ಸ್ ಮಾಡೋಣ ಅಂತ ಆ ಫೀಲ್ಡೇ ಯೂಸ್ ಮಾಡಿದ್ವಿ. ಅವಾಗ ಏನಾಗುತ್ತೆ ಪಾಸಿಟಿವ್ ನೆಗೆಟಿವ್ ಬಂತು. ಓಕೆ ಸೇಮ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದೇ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಯಿತು ಎಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿ. ದೆನ್ ನೆಕ್ಸ್ಟ್ ಇನ್ನೊಂದು ಏನಂದರೆ ನಿಮಗೆ ಫೆರ್ರೋಮ್ಯಾಗ್ನೆಟ್ ಅಂತ ಇದೆ. ಫೆರ್ರೋಮ್ಯಾಗ್ನೆಟು ಫಸ್ಟ್ ಏನು ಡೈಮ್ಯಾಗ್ನೆಟಿಸಮು, ಸೆಕೆಂಡ್ನೇದು ಪ್ಯಾರಾಮ್ಯಾಗ್ನೆಟಿಸಮು ಎರಡು ವೀಕು. ಡೈಮ್ಯಾಗ್ನೆಟಿಸಮು ಆಪೋಸಿಟ್ ಡೈರೆಕ್ಷನಲ್ಲಿ ಫೀಲ್ಡ್ ಡೆವಲಪ್ ಆಗುತ್ತೆ. ನೀವೇನು ಇದು ಫೀಲ್ಡ್ ಕೊಟ್ಟಿದ್ದೀರಾ ಸ್ಟಾರ್ಟಿಂಗ್ ಇನಿಷಿಯಲಿ ಮಾಡೋಣ ಅಂತ, ಅದು ವಿರುದ್ಧ ಯಾವುದಾಗಿರುತ್ತೆ ಡೈಮ್ಯಾಗ್ನೆಟ್ ಆಗುತ್ತೆ. ತಿರ್ಗಾ ಸೇಮ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಡೆವಲಪ್ ಆಗುತ್ತೆ ಪ್ಯಾರಾಮ್ಯಾಗ್ನೆಟಲ್ಲಿ. ಫೆರ್ರೋಮ್ಯಾಗ್ನೆಟಲ್ಲಿ ಏನಾಗುತ್ತೆ ಸೇಮ್ ಪ್ರೋಸೆಸ್ಸು. ನೀವು ಒಂದು ಫೀಲ್ಡ್ ಇದೆ ನಿಮ್ಮದು, ಓಕೆ ನಿಮ್ದು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ನೀವು ಒಂದು ಫೆರ್ರೋ ಸಬ್ಸ್ಟೆನ್ಸ್ ತಂದ್ರಿ, ಇಲ್ಲಿ ಏನಾಗುತ್ತೆ ಅಂದರೆ ಇದು ಲೇಟರ್ ವರ್ಡ್ಸ್ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಸಮ್ ಅಕ್ವೈರ್ ಮಾಡುತ್ತೆ. ನೀವೇನು ಇಲ್ಲಿ 10 ಅಂತ ಬಂತು, ಆಲ್ಮೋಸ್ಟ್ ಒಂದು 90 ತನಕ ಬರುತ್ತೆ. ಓಕೆ ಸ್ಟ್ರಾಂಗ್ ಆಗಿ ಮ್ಯಾಗ್ನೆಟ್ ಡೆವಲಪ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಯಿತು. ಇದನ್ನ ಡೈರೆಕ್ಷನ್ ಇದು ಯಾವ ಥರ ಇದೆ ಅಂದರೆ ಇಲ್ಲೂ ಪಾಸಿಟಿವ್ ಇದೆ, ಅಂದರೆ ಏನೋ ನೆಗೆಟಿವ್ ಇರೋತ್ರ ನೆಗೆಟಿವ್ ಫೀಲ್ಡೇ ಡೆವಲಪ್ ಆಯಿತು, ಪಾಸಿಟಿವ್ ಇರೋತ್ರ ಪಾಸಿಟಿವ್ ಫೀಲ್ಡೇ ಡೆವಲಪ್ ಆಯಿತು. ಯಾವ ಥರ ಅಂದರೆ ಸೇಮ್ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಯಿತು. ನೀವೇನು ಮ್ಯಾಗ್ನೆಟಿಸಮ್ ಫೀಲ್ಡ್ ಇನಿಷಿಯಲಿ ಕೊಟ್ಟರೋ ನೀವು ನೆಗೆಟಿವ್ ಪಾಸಿಟಿವ್, ಅದೇ ಡೈರೆಕ್ಷನಲ್ಲಿ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ನಿಮಗೆ ಡೆವಲಪ್ ಆಯಿತು ಸೇಮ್ ಡೈರೆಕ್ಷನಲ್ಲಿ. ಅರ್ಥ ಆಗ್ತಿದೆಯಲ್ಲ? ಡೈಮ್ಯಾಗ್ನೆಟಿಸಮ್ಮು ಪ್ಯಾರಾಮ್ಯಾಗ್ನೆಟಿಸಮ್ಮು ಏನಂದರೆ ವೀಕ್ ಇದೆ, ಬಟ್ ಡೈಮ್ಯಾಗ್ನೆಟಿಸಮ್ ಆಪೋಸಿಟ್ ಇದೆ, ಆಪೋಸಿಟ್ ಡೈರೆಕ್ಷನಲ್ಲಿ ಫೀಲ್ಡ್ ಡೆವಲಪ್ ಆಗುತ್ತೆ. ಸೇಮ್ ಡೈರೆಕ್ಷನಲ್ಲಿ ಫೀಲ್ಡ್ ಡೆವಲಪ್ ಆಗುತ್ತೆ. ತಿರ್ಗಾ ಫೆರ್ರೋಮ್ಯಾಗ್ನೆಟು ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಡೆವಲಪ್ ಆಗುತ್ತೆ. ತಿರ್ಗಾ ಅದಾದಮೇಲೆ ನಿಮಗೆ ಸೇಮ್ ಡೈರೆಕ್ಷನಲ್ಲಿ ಫೀಲ್ಡ್ ಡೆವಲಪ್ ಆಗುತ್ತೆ. ಇಷ್ಟು ಪಾಯಿಂಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ, ಅದು ಪರ್ಟಿಕ್ಯುಲರ್ಲಿ ಇನ್ ಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ. ದ ಲಾಸ್ಟ್ ಟಾಪಿಕ್ ಏನಂದರೆ ನಿಮಗೆ ಕ್ಯೂರಿ ಟೆಂಪರೇಚರ್ ಅಂತ ಇದೆ. ಈ ಟೆಂಪರೇಚರ್ ಏನಂತ ಹೇಳ್ತೀನಿ ನೋಡಿ. ನೀವೊಂದು ಮ್ಯಾಗ್ನೆಟ್ ಇದೆ,
ಈ ಮ್ಯಾಗ್ನೆಟ್ಗೆ 100 ಇದೆ ವ್ಯಾಲ್ಯೂ ಅಂದ್ಕೊಳ್ಳಿ, 100 ಅಂದರೆ 100 ವ್ಯಾಲ್ಯೂ ಇದೆ, ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಡೆವಲಪ್ ಮಾಡ್ತಿದೆ. ಇದನ್ನ ನೀವೇನ ಹೀಟ್ ಮಾಡ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ ಅಂದರೆ 100 ಇರೋದು 80 ಆಗುತ್ತೆ, 80 ಇರೋದು ಏನಾಗುತ್ತೆ 40 ಆಗುತ್ತೆ. ಈ ಥರ ಟೆಂಪರೇಚರ್ ರೈಸ್ ಆಗ್ತಾ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಏನು ಇರುತ್ತೋ ಒರಿಜಿನಲಿ ಅದು ಏನಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಏನಂದರೆ ನೋಡಿ, ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಫೆರೋ ಮ್ಯಾಗ್ನೆಟ್ ಡಿಕ್ರೀಸಸ್. ಅದೇನು ಮ್ಯಾಗ್ನೆಟಿಸಮ್ ಇರುತ್ತೋ ಅದು ಕಳ್ಕೊಳ್ತಾ ಹೋಗುತ್ತೆ. ತಿರ್ಗಾ ಇನ್ನೊಂದು ಏನಂದರೆ ಇಲ್ಲಿ ಒಂದು ಫೆರೋ ಮ್ಯಾಗ್ನೆಟ್ ತೊಗೊತೀರ. ಇವಾಗ ಲಾಸ್ಟ್ ಹೇಳಿದ್ನಲ್ಲ, ಫೆರೋ ಮ್ಯಾಗ್ನೆಟ್ ಅಂದರೆ ಏನು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅದೇ ಡೈರೆಕ್ಷನಲ್ಲಿ ನೀವು ಏನಂದ್ರೆ ಡೆವಲಪ್ ಮಾಡ್ಬೋದು. ಈ ಫೆರೋ ಮ್ಯಾಗ್ನೆಟ್ ಏನಾಗುತ್ತೆ ಅಂದರೆ ನೀವು ಸ್ಟ್ರಾಂಗ್ ಟೆಂಪರೇಚರ್ ಕೊಡ್ತೀರಾ, ಇದು ಸ್ಟ್ರಾಂಗ್ ಫೀಲ್ಡ್ ಇದೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದನ್ನ ಏನು ಮಾಡ್ತೀರಾ ನೀವು ಹೀಟ್ ಮಾಡಿದ್ರೆ ಏನಾಯಿತು ಅಂದರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಎಷ್ಟು ಅಂದರೆ 150 ಅಂದ್ಕೊಳ್ಳಿ, 150 ಡಿಗ್ರಿ ಸೆಂಟಿಗ್ರೇಡು. ಈ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆಗೋಗ್ಬಿಡುತ್ತೆ. ಏನಿದು ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಹೇಳೋದ್ನಲ್ಲ, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡು ಬಟ್ ಸೇಮ್ ಡೈರೆಕ್ಷನ್. ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೆರೋ ಮ್ಯಾಗ್ನೆಟ್ನ ವೀಕ್ ಪ್ಯಾರಾಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದು ಟೆಂಪರೇಚರ್ ಅಪ್ಲೈ ಮಾಡ್ತಿರಲ್ಲ, ಆ ಟೆಂಪರೇಚರ್ನ ನಿಮಗೆ ಕ್ಯೂರಿ ಟೆಂಪರೇಚರ್ ಅಂತಾರೆ. ಎಬೋವ್ ಸರ್ಟನ್ ಟೆಂಪರೇಚರ್ ಫೆರೋ ಮ್ಯಾಗ್ನೆಟ್ ಸ್ಟ್ರಾಂಗ್ ಮ್ಯಾಗ್ನೆಟ್ ಏನಾಯಿತು ಚೇಂಜಸ್ ಟು ಪ್ಯಾರಾಮ್ಯಾಗ್ನೆಟ್ ವೆರಿ ವೀಕ್ ಮ್ಯಾಗ್ನೆಟ್ ಆಗುತ್ತೆ. ಈ ಟೆಂಪರೇಚರ್ನ ಕ್ಯೂರಿ ಟೆಂಪರೇಚರ್ ಅಂತ ಹೇಳ್ತಾರೆ. ಓಕೆ, ಇಷ್ಟು ಕಾನ್ಸೆಪ್ಟು ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ, ಇದು ಈ ನೋಟ್ಸಲ್ಲಿಲ್ಲ, ನೀವು ಬರ್ಕೊಳ್ಳಿ. ಏನಂದರೆ ನಿಮಗೆ ಅರ್ತ್ ಇದೆಯಲ್ಲ, ಇದು ಅರ್ತ್ ನಾರ್ತ್ ಪೋಲು, ಜಿಯೋಗ್ರಫಿಕಲ್ ನಾರ್ತ್. ಓಕೆ, ನಾರ್ತ್ ಪೋಲು. ಇದು ಜಿಯೋಗ್ರಫಿಕಲ್ ಸೌತ್ ಪೋಲು. ಏನಂದರೆ ಇಲ್ಲಿ ನಾರ್ತ್ ಪೋಲಲ್ಲಿ ಏನಿದೆ, ಆರ್ಕ್ಟಿಕ್ ಇದೆ, ರಷ್ಯಾ ಇದೆ. ಸೌತಲ್ಲಿ ಏನಿದೆ, ಇಂಡಿಯನ್ ಓಷನ್ ಇದೆ. ತಿರ್ಗಿ ಅದಾದಮೇಲೆ ಅಂಟಾರ್ಟಿಕಾ ಇದೆ, ಆಸ್ಟ್ರೇಲಿಯಾ ಇದೆ. ಓಕೆ, ಇದು ಜಿಯೋಗ್ರಫಿಕಲ್ ಸೌತ್. ಏನು ನಿಮಗೆ ಇವಾಗ ಪರ್ಟಿಕ್ಯುಲರ್ ನೀವು ಜಿಯೋಗ್ರಫಿಕಲ್ ಓದಿದ್ರೆ ಹಂಗೆ. ಬಟ್ ಮ್ಯಾಗ್ನೆಟಿಕಲ್ ಬಂದರೆ ನಿಮಗೆ ಏನಿದೆಯೋ ಈ ಮ್ಯಾಗ್ನೆಟ್ ಯಾವ ಥರ ಇದೆ ಅಂದರೆ, ಈ ನಿಮಗೆ ಏನು ಜಿಯೋಗ್ರಫಿಕಲ್ ನಾರ್ತ್ ಇದೆಯೋ ಇದು ಮ್ಯಾಗ್ನೆಟಿಕ್ ಸೌತ್. ಇದು ಮ್ಯಾಗ್ನೆಟಿಕ್ ನಾರ್ತ್. ಓಕೆ, ಮ್ಯಾಗ್ನೆಟಿಕ್ ನಾರ್ತ್ ಏನಾಗ್ತಿದೆ ಹೇಳಿ, ಮ್ಯಾಗ್ನೆಟಿಕ್ ನಾರ್ತ್ ಸೌತ್ ಏನಂದರೆ ರಿವರ್ಸ್ ದಟ್ ಆಫ್ ಯು ಜಿಯೋಗ್ರಫಿಕಲ್. ಇವಾಗ ಏನು ನೀವು ನಾರ್ತ್ ಸೌತ್ ನೋಡ್ತಿದ್ರ ಅದು ವಿರುದ್ಧ ಆಪೋಸಿಟ್ ಆಗಿ ಅಂದರೆ ಮ್ಯಾಗ್ನೆಟಿಕ್ ಸೌತ್ ಮ್ಯಾಗ್ನೆಟಿಕ್ ನಾರ್ತ್ ಇದೆ. ನಿಮಗೆ ಎಕ್ಸಾಮಲ್ಲಿ ನಿಮಗೆ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ಆಸ್ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಗಿ ಯಾವುದು ಆ್ಯಕ್ಟ್ ಮಾಡುತ್ತೆ ಅಂದರೆ ಎ ಆಪ್ಷನ್ ಜಿಯೋಗ್ರಫಿಕಲ್ ಸೌತ್. ಓಕೆ, ಸೆಕೆಂಡ್ನೇದು ಸ್ವಲ್ಪ ಬರೀತೀನಿ ತಾಳಿ, ಗೊತ್ತಾಯ್ತಲ್ಲ ಕ್ವಶನು. ಏನಂದರೆ ಕ್ವಶನು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಯಾವುದು ಅಂತ, ಅರ್ತಿಂದು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಯಾವುದು ಅಂತ ಅಂದರೆ ಎ ಆಪ್ಷನ್ನು ಜಿಯೋಗ್ರಫಿಕಲ್ ನಾರ್ತಾ ಇಲ್ಲ ಬಿ ಜಿಯೋಗ್ರಫಿಕಲ್ ಸೌತಾ, ಇಲ್ಲ ಅಂದರೆ ಜಿಯೋಗ್ರಫಿಕಲ್ ಈಸ್ಟು, ಡಿ ಜಿಯೋಗ್ರಫಿಕಲ್ ವೆಸ್ಟ್ ಅಂತ ಇದ್ರೆ ನಿಮ್ಗೆ ಗೊತ್ತಿರಬೇಕು. ಮ್ಯಾಗ್ನೆಟಿಕ್ ನಾರ್ತ್ ಅಂದರೆ ಉಲ್ಟಾ, ಯಾವುದು ಜಿಯೋಗ್ರಫಿಕಲ್ ಸೌತ್ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ಲ, ಈ ಅರ್ಥಲ್ಲಿ ಏನು ನಾರ್ತ್ ಸೌತ್ ಇದೆಯೋ, ನಾರ್ತ್ ಪೋಲು ಸೌತ್ ಪೋಲ್ ಇದೆಯೋ, ನಿಮಗೆ ಮ್ಯಾಗ್ನೆಟಿಕ್ ಇಲ್ಲಿ ಬಂದರೆ ಇದು ಮ್ಯಾಗ್ನೆಟಿಕ್ ಸೌತು, ಇದು ಮ್ಯಾಗ್ನೆಟಿಕ್ ನಾರ್ತು. ಈ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಬೇಕು. ಏನಂದರೆ ಉಲ್ಟಾ ಇರುತ್ತೆ ಅಷ್ಟೇ. ಮ್ಯಾಗ್ನೆಟಿಕ್ ನಾರ್ತ್ ಸೌತ್ ಪೋಲು ನೀವೇನು ಇವಾಗ ರೆಗ್ಯುಲರ್ ಆಗಿ ಜಿಯೋಗ್ರಫಿಯಲ್ಲಿ ನಾರ್ತ್ ಸೌತ್ ಪೋಲ್ ನೋಡ್ತೀರಾ ತದ್ವಿರುತ್ತ ಇರುತ್ತೆ. ಈ ಕಾನ್ಸೆಪ್ಟ್ ಒಂದು ಗೊತ್ತಿರಬೇಕು. ಓಕೆ, ಇಷ್ಟು ಅರ್ಥ ಆಯ್ತಲ್ಲ ಈ ಕ್ಲಾಸಲ್ಲಿ. ಇಷ್ಟು
ಇಂಪಾರ್ಟೆಂಟ್ ಪಾಯಿಂಟು ಏನೇನು ಇಂಪಾರ್ಟೆಂಟ್ ಪಾಯಿಂಟು, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಡೆವಲಪ್ ಆಗುತ್ತೆ, ಈ ಥರ ಚಾರ್ಜಸ್ ಐಸೋಲೇಟ್ ಆದಾಗ ನಿಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ. ಏನು ಪ್ರಾಪರ್ಟಿ? ಅಟ್ರಾಕ್ಟಿವ್, ನಾರ್ತ್ ಸೌತ್ ಡೈರೆಕ್ಷನ್ನು. ಫ್ರೀ ಸಸ್ಪೆಂಡ್ ಆದಾಗ ನಾರ್ತ್ ಸೌತ್ ಡೈರೆಕ್ಷನ್ ಯೂಸ್ ಮಾಡೋದ್ರಿಂದ ನಿಮಗೆ ನ್ಯಾವಿಗೇಷನ್ ಸಿಸ್ಟಮ್ಸು ಏನೇನು ನ್ಯಾವಿಗೇಷನ್ ಅಂದರೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ, ಸಮುದ್ರದಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ, ಏರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮಗೆ ಆ ಮ್ಯಾಗ್ನೆಟು ನಿಮಗೆ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಈ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಸಸ್ಪೆಂಡ್ ಆದ್ರಿಂದ ನಿಮ್ಗೆ ಏನಂದರೆ ಡೈರೆಕ್ಷನ್ ಗೊತ್ತಾಗುತ್ತೆ ಯಾವ ಕಡೆ ಟ್ರಾವೆಲ್ ಮಾಡಬೇಕು ಅಂತ. ನಿಮ್ಗೆ ಯಾವುದೇ ಒಂದು ಅಂದರೆ ಪರ್ಟಿಕ್ಯುಲರ್ ಏನು ಕಾಣ್ತಿಲ್ಲ ಯಾವ ಕಡೆ ಹೋಗಬೇಕು ಅಂದಾಗ. ತಿರ್ಗದಾದ್ಮೇಲೆ ನೆಕ್ಸ್ಟ್ ಅಟ್ರಾಕ್ಟಿವ್ ಪ್ರಾಪರ್ಟಿ ಹೇಳಿದೆ, ಡೈರೆಕ್ಟಿವ್ ಪ್ರಾಪರ್ಟಿ ಹೇಳಿದೆ. ಆಕ್ಸೈಡ್ ನ್ಯಾಚುರಲ್ ಮ್ಯಾಗ್ನೆಟ್ ವೀಕ್ ಆಗಿರುತ್ತೆ, ಬ್ರಿಟಲ್ ಆಗಿರುತ್ತೆ. ಯಾವ್ಯಾವ ಆಕ್ಸೈಡ್ಸ್ ಆಫ್ ಐರನ್, ಯಾವ ಐರನ್ ಓರ್ಸ್ ಇದಾವೋ ಅದು. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಆದರೆ ಯಾವುದು ಅಂದರೆ ಮ್ಯಾನ್ ಮೇಡು, ಬಾರ್ ಮ್ಯಾಗ್ನೆಟ್ ಇರ್ಬೋದು, ಆರ್ಸ್ ಮ್ಯಾಗ್ನೆಟ್ ಇರ್ಬೋದು. ಎಲೆಕ್ಟ್ರೋ ಮ್ಯಾಗ್ನೆಟ್ ಬೇರೆ ಹೇಳಿದೆ, ಹೈಪರ್ ಲೂಪ್ ಬಗ್ಗೆ ಹೇಳಿದೆ. ಮ್ಯಾಕ್ಸಿಮಮ್ ಅಟ್ರಾಕ್ಟಿಂಗ್ ಕೆಪಾಸಿಟಿ ಎಲ್ಲಿರುತ್ತೆ? ಪೋಲ್ಸಲ್ಲಿರುತ್ತೆ. ಮ್ಯಾಗ್ನೆಟಿಕ್ ಪೋಲ್ಸಲ್ಲಿ ಮಿನಿಮಮ್ ಮ್ಯಾಗ್ನೆಟಿಕ್ ಕೆಪಾಸಿಟಿ ಪವರ್ ಎಲ್ಲಿರುತ್ತೆ ಅಂದರೆ ಮಿಡಲ್ ಪಾರ್ಟಲ್ಲಿ. ಓಕೆ, ಅದಾದಮೇಲೆ ಸೇಮ್ ಪೋಲು, ರಿಪೆಲ್ಲು, ಆಪೋಸಿಟ್ ಅಟ್ರಾಕ್ಟ್. ನೀವು ಒಂದು ಸಬ್ಸ್ಟೆನ್ಸ್ನ ಏನಾರ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ತರಕ್ಕೆ ಸ್ಟಾರ್ಟ್ ಆದರೆ ಅದು ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಕ್ವೈರ್ ಮಾಡುತ್ತೆ ಥ್ರೂ ದ ಪ್ರೋಸೆಸ್ ಆಫ್ ಇಂಡಕ್ಷನಿಂದ. ಈ ಒಂದು ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಯಾವ ಥರ ಆಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಏನಂತ ಮಾತಾಡಿದೆ ನಿಮಗೆ, ಇದು ವೆರಿ ಇಂಪಾರ್ಟೆಂಟು, SI ಯೂನಿಟ್ಸ್ ಬಗ್ಗೆ ಮಾತಾಡಿದೆ. ಏನು SI ಯೂನಿಟು? ನಿಮಗೆ ನ್ಯೂಟನ್ ಪರ್ ಆಂಪೇರ್ ಮೀಟರು, ಆಮೇಲೆ ವೆಬರ್ ಪರ್ ಮೀಟರ್ ಸ್ಕ್ವೇರು, ಟೆಸ್ಲಾ. ಇವು ಮೂರು ಅಷ್ಟೇ ನಿಮಗೆ SI ಯೂನಿಟ್. ಏನಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ನ ಡಿಫೈನ್ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಏನಂತ ಮಾತಾಡಿದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಮ್ಯಾಗ್ನೆಟಿಕ್ ಲೈನ್ ಒಂದಕ್ಕೊಂದು ಕ್ರಾಸ್ ಓವರ್ ಆಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಈ ಪಾಯಿಂಟು ಎಲ್ಲಿ ಕ್ರೌಡೆಡ್ ಆಗಿರುತ್ತೋ ಅಲ್ಲಿ ಸ್ಟ್ರಾಂಗ್ ಇರುತ್ತೆ. ಪ್ಯಾರಲಲ್ ಯೂನಿಫಾರ್ಮ್ ಆಗಿ ಈಕ್ವಿಡಿಸ್ಟೆನ್ಸ್ ಎಲ್ಲ ಇದ್ರೆ ಯೂನಿಫಾರ್ಮ್ ಆಗುತ್ತೆ. ಮೂರು ಮಾತಾಡಿದೆ ಸಬ್ಸ್ಟೆನ್ಸ್ ಬಗ್ಗೆ. ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸು ಯಾವುದು? ಡಯಾಮ್ಯಾಗ್ನೆಟಿಕ್ಕು, ಪ್ಯಾರಾಮ್ಯಾಗ್ನೆಟಿಕ್ಕು, ಫೆರ್ರೋಮ್ಯಾಗ್ನೆಟಿಕ್ಕು. ಓಕೆ, ಯಾವ ಥರ ವೀಕ್ ಆಗಿರುತ್ತೆ, ಆಪೋಸಿಟ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಡೆವಲಪ್ ಆಗುತ್ತೆ. ಓಕೆ, ಫೈನಲಿ ನಿಮಗೆ ಯಾವುದು ಟೆಂಪರೇಚರ್ ಬಗ್ಗೆ ಮಾತಾಡಿದೆ. ಏನಂದರೆ ನಿಮಗೆ ಫೆರ್ರೋ ಮ್ಯಾಗ್ನೆಟ್ ಇರೋದು ಒಂದು ಟೆಂಪರೇಚರ್ಗೆ ಹೀಟ್ ಮಾಡಿದ್ರೆ ಅದು ಪ್ಯಾರಾಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲಾಸ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟು ನಿಮಗೆ ಎಲೆಕ್ಟ್ರಿಸಿಟಿ ಟಾಪಿಕ್ ಮೇಲೆ ಕ್ಲಾಸ್ ಮಾಡ್ತೀನಿ. ಓಕೆ, ಫೈನ್, ಥ್ಯಾಂಕ್ ಯು.